ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶಶಾಂಕ್ ರವೀಂದ್ರ ಮೋಟರ್ ಶಾಂಕ್ಸಿಂದ. ಇವತ್ತು ನಾನು ಹಾಸನ್ ರೋಡಲ್ಲಿದ್ದೀನಿ ಯಥಾ ಪ್ರಕಾರ. ಆದರೆ ಈ ರೈಡ್ ಬಂದ್ಬಿಟ್ಟು ತುಂಬ ಡಿಫ್ರೆಂಟು. ಇದು ಎಲ್ಲ ರೈಡ್ ಥರ ಅಲ್ಲ. ನಾವು ಈ ಸತಿ ನಾವೊಂದು ಟೆಂಪಲ್ ರನ್ ಹೊಡಿತಾ ಇದ್ದೀನಿ. ನಾನು ನಮ್ಮಣ್ಣ ಅವನ ಕ್ಲಾಸಿಕ್ 350ಲಿ ಇಬ್ಬರು ಸೇರಿಕೊಂಡು ಒಂದು ಟೆಂಪಲ್ ರನ್ ಮಾಡ್ತಾ ಇದ್ದೀವಿ. ಸೊ ಆ ಟೆಂಪಲ್ ರನ್ನಿಗೆ ಅಂದರೆ ಒಂದು 6 ದೇವಸ್ಥಾನ ಹೋಗ್ತೀವಿ. ಇದೊಂದು 2 ಎಪಿಸೋಡ್ ಆಗ್ಬೋದು. 6 ದೇವಸ್ಥಾನಕ್ಕೆ ಎಲ್ಲ ವೆಸ್ಟರ್ನ್ ಘಾಟ್ಸು, ಸ್ವಲ್ಪ ಕೋಸ್ಟಲ್ ತನಕ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ಸೊ ಅದೇ ಎಕ್ಸೈಟ್ಮೆಂಟಲ್ಲಿ ಹೋಗೋಣ. ಸಿಕ್ಕಾಪಟ್ಟೆ ಚಳಿ ಇದೆ, ಬೆಳಗ್ಗೆ ಹೊತ್ತು ಮೋಡ ಗಿಡ ಏನಿಲ್ಲ, ಬಟ್ ಸೂಪರ್. ಕೈಯೆಲ್ಲ ಮರಗಟ್ಬಿಟ್ಟಿದೆ. ಸೊ ಲೆಟ್ಸ್ ಗೋ. ಫಸ್ಟ್ ಸ್ಟಾಪ್ ಬಂದ್ಬಿಟ್ಟು ನಮ್ದು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಕಟೀಲಿಗೆ ಹೋಗೋದು ಇವತ್ತು ನೈಟ್ ಇರೋದು ಪ್ಲ್ಯಾನು. ಅಂದರೆ ಕುಕ್ಕೆ ಆದಮೇಲೆ ಸೌತಡ್ಕ ಗಣಪತಿ, ಆಮೇಲಿಂದ ಧರ್ಮಸ್ಥಳ. ಇವತ್ತು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸೋ ಪ್ಲ್ಯಾನ್ ಇದೆ. ದಟ್ ಈಸ್ ಅವರ್ ಅಬ್ಜೆಕ್ಟಿವ್ ಫಾರ್ ಟುಡೇ. ಅದಾದಮೇಲಿಂದ ಕಟೀಲಿಗೆ ಇವತ್ತು ಹೋಗಿ ನೈಟ್ ಸೇರಿಕೊಂಡು ನಾಳೆ ನಮ್ಮದು ಎಲ್ಲಿಗೆ ಹೋಗೋದು, ಕಟೀಲು ಪರಮೇಶ್ವರಿ, ಶೃಂಗೇರಿ, ನಾಡಿದ್ದು ಹೊರನಾಡು. ಸೊ ಈ 6 ದೇವಸ್ಥಾನಕ್ಕೆ ನಾವು ಹೋಗೋ ಪ್ಲ್ಯಾನ್ ಇರೋದು. 2 ದಿವಸದಿಂದ 3 ದಿವಸದೊಳಗೆ. ಸೊ ಎಸ್, ನಡೀರಿ ಹೋಗೋಣ. ಸ್ವಲ್ಪ ಬಿಸಿಲು ಬರ್ತಾ ಇದೆ ಇವಾಗ. ಸೂಪರ್. ಬೆಳಗ್ಗೆ ಎಷ್ಟು ಒಂದು 6 ಗಂಟೆಗೆ ಹೊರಟಿದ್ದೀವಿ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯಗೆ 160 ಕಿಲೋಮೀಟ್ರ್ ಉಳ್ಕೊಂಡಿದೆ. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ ಅನ್ನಿಸ್ತಾ ಇದೆ. ಹಿಂಗೆ ಇದ್ರೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಆದರೂ ಬೆಳಗ್ಗೆ ಹೊತ್ತು ಚಳಿ ಸಿಕ್ಕಾಪಟ್ಟೆ ಕಷ್ಟ. ಅಪ್ಪ ಅಂತೂ ಇಂತೂ ಒಂದು ಕಡೆ ನಿಲ್ಲಿಸಿ ತಿಂಡಿ ತಿಂದಿದ್ದಾಯಿತು. ಹೋಟೆಲ್ ನೈವೇದ್ಯ ಅಂತ, ಪ್ಯೂರ್ ವೆಜ್, ಚೆನ್ನಾಗಿತ್ತು. ಗುಡ್ ಇಡ್ಲಿ, ವಡೆ, ಆಮೇಲೆ ಒಂದು ಕಾಫಿ ತೊಗೊಂಡಿದ್ದಾಯಿತು. ಇನ್ನೊಂದು 72 ಕಿಲೋಮೀಟ್ರ್ ಇದೆ ನಮಗೆ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ. ಇನ್ನೊಂದು 5 ನಿಮಿಷ ಹೊರಡ್ತೀವಿ. ಸ್ವಲ್ಪ ಬಿಸಿಲು ಕಾಯಿಸ್ಕೊಂಡು. ಬಿಸಿಲು ಸಕ್ಕತ್ತಾಗಿ ಹೊಡಿತಾ ಇದೆ. ಸೂಪರ್. ಓಕೆ, ಒಳ್ಳೆ ತಿಂಡಿ ಆಯಿತು, ಖುಷಿ ಆಯಿತು. ಮಚ್ ನೀಡೆಡ್ ಬ್ರೇಕ್ ಥರ ಇತ್ತು. ಅಪ್ಪ, ನೆಕ್ಸ್ಟು ಎಲ್ಲೂ ನಿಲ್ಲಿಸ್ದೆ ಡೈರೆಕ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಓಡಿಬಿಡೋದು. ಅಂತೂ ಇಂತೂ ನಾವು ಇವಾಗ ಶಿರಾಡಿ ಘಾಟ್ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. ರೋಡ್ ಯಾಕೋ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆ, ಅಥವಾ ಈ ಸ್ಟ್ರೆಚಿಂಗ್ ಇದೆಯೋ ಗೊತ್ತಿಲ್ಲ. ಬಟ್ ಇಲ್ಲೆಲ್ಲ ಪೂರ್ತಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಮುಂದೆ ಹೆಂಗಿದೆ ನೋಡಬೇಕು. ಸೊ ಮುಂದೆ ಚೆನ್ನಾಗಿದ್ರೆ ಸೂಪರ್, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇರೋ ರೋಡ್ ಒಂದರಲ್ಲೇ ವಾಪಸ್ ಹೋಗಬೇಕು. ಏನಂತೆ ದೀಪು? ಮುಂದೆ ಇಲ್ಲೇ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಇವನು ಯಾಕೋ ನೀರೆಲ್ಲ ಹಾಕೊಂಡು ಹೋಗ್ತಾವ್ನು ರೋಡಿಗೆ ಪೂರ್ತಿ. ಪೆಟ್ರೋಲಿಯಂ ಅಂತ ಇದೆ, ಅವನೇನು ಚೆಲ್ತಾವನು ಅವನು. ಹೋಯ್ ಬಾಸ್, ಹೋಯ್ ಒಂದು ನೀರೇ ಪೆಟ್ರೋಲ ಅದು. That was funny. My God. Okay, so entering the Shiradi Ghat. ಮುಂದೆ ಬರೋಣ. ಫೈನಲಿ ಘಾಟ್ ಸೆಕ್ಷನ್ದು ಇವಾಗ ಫೀಲ್ ಆಗ್ತಾ ಇದೆ. 40 ಕಿಲೋಮೀಟರ್ಸ್ ಮೇಲೆ ಇದೆ ಘಾಟ್ ಸೆಕ್ಷನು. ಟು ಬಿ ಫ್ರ್ಯಾಂಕ್ 70 ಕಿಲೋಮೀಟರ್ಸ್ ಇರೋದಿದು ಇಫ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಧರ್ಮಸ್ಥಳ. ಸೊ ಇಲ್ಲಿ ಏನಂದರೆ ಸ್ವಲ್ಪ ಹುಷಾರಾಗಿ ಆಪೋಸಿಟಲ್ಲಿ ಗಾಡಿ ಬರ್ತಾ ಇದೆಯಲ್ವಂತ
ನೋಡ್ಕೊಂಡು ಬರಬೇಕು ಅಂತ. ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ರೋಡು ಚೆನ್ನಾಗಿ ಅಗಲವಾಗಿದೆ. ಆದರೂ ನಮ್ಮ ಸೇಫ್ಟಿ ನಮಗೆ ಬ್ಲೈಂಡ್ ಕಾರ್ನರ್ಸಲ್ಲಂತೂ ಬೆಳಗ್ಗೆ ಹೊತ್ತು ಹುಷಾರಾಗಿರಬೇಕು. ರಾತ್ರಿ ಹೊತ್ತು ಮುಂದ್ಗಡೆ ಬರೋದು ಕಾಣ್ಬಿಡುತ್ತೆ, ಸೊ ತೊಂದರೆ ಆಗಲ್ಲ. ಸೊ ನಾನು ಯಾವಾಗಲೂ ನೈಟಲ್ಲಿ ಗಾರ್ಡ್ ಸೆಕ್ಷನಲ್ಲಿ ಓಡ್ಸೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎದುರುಗಡೆ ಬರೋ ಗಾಡಿಗಳು ಚೆನ್ನಾಗಿ ಕಾಣುತ್ತೆ. ವಾವ್ ಐ ಮೀನ್ ಕರ್ನಾಟಕ ಫಾರ್ ಯು ಮ್ಯಾನ್. ಇದು ನಮ್ಮ ಕರ್ನಾಟಕ, ಸಿಂಪ್ಲಿ ಅಮೇಝಿಂಗ್. ನಮ್ಮೂರು ನಮ್ಗೆ ಯಾವಾಗಲೂ ಚೆಂದಾನೆ. ನಮ್ಮೂರು ತುಂಬ ಚೆನ್ನಾಗೇ ಇದೆ. ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟ. ಪಕ್ಕದಲ್ಲಿ ನದಿ ಹರಿತಾ ಇದೆ, ನೇತ್ರಾವತಿ. ಇನ್ನೂ 31 ಕಿಲೋಮೀಟರ್ ಇದೆ. ಸಿಂಪ್ಲಿ ಎಂಜಾಯಿಂಗ್ ದಿಸ್ ರೋಡ್. ಖುಷಿ ಆಗುತ್ತೆ. ಆಮೇಲೆ ಲುಕ್ ಅಟ್ ದೋಸ್ ಪೀಕ್ಸ್. ಸೊ ಅಂತೂ ಇಂತೂ ಮಂಗಳೂರು ಹೈವೇಯಿಂದ ಡೈವರ್ಷನ್ ತಗೊಂಡು ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಹೋಗಿದ್ದೀವಿ, ಗುಂಡ್ಯಾ ಫಾರೆಸ್ಟಿಂದ. ಸೊ ನಾವೆಲ್ಲಿ ನಮ್ಮ ಬ್ರದರ್ಗೋಸ್ಕರ ಕಾಯ್ತಾ ಇದ್ವಲ್ಲ, ಆ ಜಾಗ ಬಂದು ಗುಂಡ್ಯಾ ಫಾರೆಸ್ಟ್ ಚೆಕ್ ಪೋಸ್ಟ್ ಏರಿಯಾ. ಸೊ ಇವಾಗ ಸ್ಟ್ರೈಟ್ ಟುವರ್ಡ್ಸ್ ಕುಕ್ಕೆ ಸುಬ್ರಹ್ಮಣ್ಯ. ಈ ರೋಡು ಸಖತ್ತಾಗಿದೆ, ಆರಾಮಾಗಿ ನೆಮ್ಮದಿಗೆ ಓಡಿಸ್ಬೋದು. ಇಲ್ಲಿಂದ ಏನಾದರೂ 22 ಕಿಲೋಮೀಟರ್ಸ್. ಎಷ್ಟು ದೀಪು? 21 ಕಿಲೋಮೀಟರ್ಸ್ ಉಳ್ಕೊಂಡಿದೆ. 21 ಕಿಲೋಮೀಟ್ರು. ಮೇ ಬಿ ಏನಾದರೂ 20 ಮಿನಿಟ್ಸ್ ರೀಚ್ ಆಗಿಬಿಡ್ತೀವಿ ನಾವು ಆರಾಮಾಗಿ. ಸೊ ಫೈನಲಿ 268 ಕಿಲೋಮೀಟ್ರ್ಗಳ ನಂತರ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಹತ್ತಿರ ಬಂದಿದ್ದೀವಿ. ಇನ್ನು ಕೆಲವು ದೂರ ಇದೆ ಅಷ್ಟೇ, ಕೆಲವೇ ದೂರ. 1 ಕಿಲೋಮೀಟ್ರ್ ಉಳ್ಕೊಂಡಿದೆ. ಬಂದಿದ್ದೇ ಗೊತ್ತಾಗಿಲ್ವ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ. ರೋಡ್ ಮಾತ್ರ ಮುತ್ತಿಕ್ಬೇಕು ಇಳಿದ್ಬಿಟ್ಟು, ಅಷ್ಟು ಚೆನ್ನಾಗಿದೆ ರೋಡು. ಅಮ್ಮ ಖುಷಿಯಾಗೋಯ್ತು ನನಗೆ. ಸೊ ಇಲ್ಲಿ ಯೂ ಟರ್ನ ತೊಗೊಂಡು ಮುಂದಕ್ಕೆ ಬರಬೇಕು ದೀಪು. ಇದೆಲ್ಲ ಗೆಸ್ಟ್ ಹೌಸ್ಗಳು. ಅಷ್ಟೊಂದೇನು ಕ್ರೌಡ್ ಕಾಣ್ತಾ ಇಲ್ಲ. ಸೊ ಐ ಆಮ್ ಹ್ಯಾಪಿ ಅಬೌಟ್ ದಟ್. ನೋಡೋಣ ಮುಂದೆ ಹೇಗಿದೆ ಅಂತ. ಓಕೆ, ಸೊ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ನಮ್ಮ ಲಗೇಜ್ಗಳನ್ನೆಲ್ಲ ಇಡೋದಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಕ್ರೇಜಿ ಆಗಿದೆ. ಏನೊಂದು ಚೂರು ಸುಸ್ತಾಗಲಿಲ್ಲ ಬರಬೇಕಾದ್ರೆ, ಚಳಿ ಇತ್ತಷ್ಟೇ. ಹಿಂದೆ ಕುಮಾರ ಪರ್ವತ ಕಾಣ್ತಾ ಇದೆ ಇಲ್ಲಿ, ಇಫ್ ಯು ಕ್ಯಾನ್ ಸಿ ಆರ್ ನಾಟ್. ಸೊ ಲಗೇಜ್ ಇಟ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋಗ್ಬೋದು. ದೇವಸ್ಥಾನದ ಒಳಗಡೆ ತುಂಬ ಕಮ್ಮಿ ರೆಕಾರ್ಡ್ ಮಾಡ್ಲಿಕ್ಕೆ ಬಿಡ್ತಾರೆ. ಸೊ ನೋಡೋಣ, ಆದರೆ ಓಕೆ, ಇಲ್ಲಾಂದರೆ ಜಸ್ಟ್ ಸೀತ್ರು. ಅಂತೂ ಇಂತೂ ಇಲ್ಲಿ ನಮ್ಮ ದರ್ಶನ ಮುಗೀತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಇನ್ನೇನಿದ್ರು ಪ್ರಸಾದ ತೊಗೊಳ್ಳೋದಷ್ಟೇ. ಎಷ್ಟು ಬೇಗ ದರ್ಶನ ಆಯಿತು ಅಂದರೆ ಇಟ್ ಓನ್ಲಿ ಟುಕ್ ಅಸ್ 10 minutes ಟು ಕಂಪ್ಲೀಟ್ ದ ದರ್ಶನ. ಇನ್ನೇನು ನಾವು ಒಳಗಡೆ ಬರಬೇಕು, 10 ನಿಮಿಷದಲ್ಲಿ ಕ್ಲೋಸ್ ಆಗುತ್ತೆ ಅಂತ ಅಂದರು. ಸೊ ಆದಷ್ಟು ಬೇಗ ಅಲ್ಲಿಂದಲ್ಲೇ ಹೋಗಿ ಫಸ್ಟು ದರ್ಶನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದರ್ಶನ ಮುಗಿಸ್ಕೊಂಡ್ವಿ. ವಾವ್, ಸೊ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ಇವಾಗ ಇನ್ನೊಂದು ಮೂಲ ದೇವರಿದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರೋದು ಇವಾಗ. ಸೊ ಇವಾಗ ನಾವು
ಒಂದು 5 ನಿಮಿಷ ದಾರಿ ನಡ್ಕೊಂಬಂದರೆ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಬರುತ್ತೆ. ಆದಿ ಸುಬ್ರಹ್ಮಣ್ಯ ಅಂದರೆ ಏನೂ ಅಲ್ಲ, ಸುಬ್ರಹ್ಮಣ್ಯ ಉದ್ಭವ ಆಗಿದ್ದಿಲ್ಲೇ. ಸೊ ಮೊದಲು ಪೂಜೆ ಪಾಠಗಳೆಲ್ಲ ಇಲ್ಲೇ ನಡೀತಿದ್ದಿದ್ದು. ಆನಂತರ ಅಲ್ಲಿ ಕಟ್ಟಿರೋದಲ್ಲ, ಮೊದಲು ಇಲ್ಲಿ ಆಮೇಲೆ ಅಲ್ಲಿ. ಸೊ ಮೂಲ ಸ್ಥಾನ ಇಲ್ಲಿ ಕುಮಾರಧಾರೆದು ಒಂದು ಸಣ್ಣ ಜರಿ ಹರಿತಾ ಇದೆ. ಸೊ ಅಲ್ಲಿಗೆ ಹೋಗೋಣ. ಸೊ ಫಸ್ಟು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬರೋಣ. ಸೊ ಅಂತೂ ಇಂತೂ ದರ್ಶನ ಆಯಿತು. ಎಲ್ಲ ದೇವಸ್ಥಾನದ ಒಳಗಡೆನೂ ನಮಗೆ ಕ್ಯಾಮ್ರಾಗಳು ಅಲೋ ಇಲ್ಲ. ಸೊ ನಾವು ಆಫ್ ಮಾಡಲೇಬೇಕು, ಅವರ ನಿಯಮಗಳನ್ನ ಉಲ್ಲಂಘನೆ ಮಾಡಲಿಕ್ಕಾಗಲ್ಲ. ಸೊ ಇವಾಗೆಲ್ಲ ದರ್ಶನ ಮುಗಿಸ್ಕೊಂಡು ಇಲ್ಲಿ ಕೆಳಗಡೆ ಇಲ್ಲ ಕಣೋ ಜಾಗ, ಆ ಕಡೆ ಹೋಗ್ಬೇಕು ಅಷ್ಟೆ. ಇದೆಯಾ? ಓಕೆ. ಇದು ಕುಮಾರಧಾರ ಅಲ್ಲ? ಇನ್ನೆಲ್ಲ ಹೋಗೋದು? ಓಕೆ ಬೇಡ ಅನ್ನಂದ್ರೆ ಸೊ ಇವಾಗ ಆದಿ ಸುಬ್ರಹ್ಮಣ್ಯನೂ ಆಯಿತು, ಕುಕ್ಕೆ ಸುಬ್ರಹ್ಮಣ್ಯದು ಎಲ್ಲ ಆಯಿತು, ಕುಮಾರಧಾರೆ ಹತ್ರನೂ ಬಂದಿದ್ದಾಯಿತು. ಇವಾಗ ನೆಕ್ಸ್ಟು ಎಲ್ಲಿಗೋ ನೆಕ್ಸ್ಟ್ ದೀಪು? ಧರ್ಮಸ್ಥಳನ? ಓಕೆ, ಆಮೇಲೆ ಸೌದರ್ಶಕ್ಕೆ ಬರೋಣ. ಓಕೆ, ಸೊ ಇವಾಗ ನೆಕ್ಸ್ಟು ಧರ್ಮಸ್ಥಳ, ಅದು ಮುಗಿಸ್ಕೊಂಡು ಆಮೇಲೆ ಸೌದರ್ಶಕ್ಕೆ ಬರ್ತೀನಿ. ಓಕೆ ಫೈನ್, ವಿಲ್ ಮೀಟ್ ಯು ಗೈಸ್ ಆನ್ ದ ರೋಡ್. ಮತ್ತು ಇಲ್ಲಿ ಯಾವುದೋ ಒಂದು ಕಾಡು ಬಂದಿದ್ದೀವಿ, ಮೇ ಬಿ ಸ್ಟೇಟ್ ಫಾರೆಸ್ಟ್ ಇರುತ್ತೆ. ಯಾವುದೋ ಏನಿದೆ ಗೊತ್ತಾ, ಕ್ಯಾನಪಿ. ಬಿಸಿಲು ಒಂಚೂರು ಒಳಗಡೆ ಬರ್ತಾಯಿಲ್ಲ, ಹಂಗಿದೆ ಕ್ಯಾನಪಿ. ಸಖತ್ತಾಗಿ ಇಷ್ಟ ಆಗೋಯ್ತು ನನಗೆ. ಶಪ್ಪ ಸೆಕೆ, ಬೆಳಗ್ಗೆ ಎಲ್ಲ ಚಳಿ ಚಳಿ ಅಂತ ಒದ್ದಾಡಿದ್ವಿ, ಇವಾಗ ಸೆಕೆ ಶುರುವಾಗಿದೆ. ಟ್ರಾಪಿಕಲ್ ಫಾರೆಸ್ಟ್ನಲ್ಲಿ ಇದ್ದೀವಲ್ಲ ನಾವು, ಹ್ಯುಮಿಡಿಟಿ ಜಾಸ್ತಿ. ಹ್ಯುಮಿಡಿಟಿ ಇದ್ದರೆ ಸೆಕೆ ಜಾಸ್ತಿ, ಹಾಗಾಗಿ ಸೆಕೆ ಜಾಸ್ತಿ ಆಗಿಬಿಟ್ಟಿದೆ. ಏನು ಒದ್ದಾಡುತ್ತಾ ಇಲ್ಲ, ಆದರೆ ಸ್ವಲ್ಪ ಸೆಕೆ. ಸೊ ಧರ್ಮಸ್ಥಳ ಮೇನ್ ರೋಡಿಗೆ ಬಂದಿದ್ದಾಯಿತು. ಇನ್ನು ಕೆಲವು ಕಿಲೋಮೀಟ್ರು, 19 ಕಿಲೋಮೀಟ್ರ್ ಉಳಿದಿದೆ. ಆಮೇಲಿಂದ ಅಲ್ಲಿಗೆ ಹೋಗಿ ಸೇರಿಕೊಂಡು ಅಲ್ಲಿ ಹೆಂಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಅಂತೂ ಇಂತೂ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟೆವು. ಗೇಟ್ ವೇ ಆಫ್ ಧರ್ಮಸ್ಥಳ. ಸೊ ಈಗ ನಾವು ಇಲ್ಲಿಂದ ಲಗೇಜ್ ಕೌಂಟ್ರ್ ಹತ್ರ ಹೋಗಿ ನಮ್ಮ ಲಗೇಜು ಜಾಕೆಟ್ನೆಲ್ಲ ಹಾಕಿ ದೇವಸ್ಥಾನದ ಒಳಗಡೆ ಹೋಗ್ತೀವಿ. ಎಷ್ಟು ಒಳಗಡೆ ರೆಕಾರ್ಡ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಟ್ರೈ ಮಾಡ್ತೀವಿ. ಓಕೆ, ಬಾಯ್. ಮುಂದೆ ಬಾರ. ಸೊ ಅಂತೂ ಇಂತೂ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಮೈಕಿಲ್ಲ, ಬೇಜಾರು ಮಾಡ್ಕೊಂಬೇಡಿ. ಸೊ ಖುಷಿ ವಿಷಯ ಏನು ಅಂತಂದರೆ ನಮಗಿನ್ನೂ 20 ನಿಮಿಷ ಇದೆ ದರ್ಶನಕ್ಕೆ. ಕಮ್ಮಿ ಜನ ಇದ್ದಾರೆ ಅಂತ ಅಂದ್ಬಿಟ್ಟು ಬಿಡ್ತಾಯಿದ್ದಾರೆ ಅಂತ ಎಲ್ಲರೂ. ಸೊ ಬೇಗ ಹೋಗಿ ವಿ ವಿಲ್ ಡೂ ದ ದರ್ಶನ. ನಮ್ಮಣ್ಣ ಹೋಗಿದ್ದಾನೆ ಇವಾಗ ಅಲ್ಲಿ ಲಗೇಜ್ ಕೌಂಟ್ರ್ ಹತ್ರ. ಎಲ್ಲಿದ್ದಾನೆ? ಹೋಗ್ಬಿಟ್ಟು ಲಗೇಜ್ ಇಟ್ಬಿಟ್ಟು ನೆಕ್ಸ್ಟ್ ಕೆಲಸ ನೋಡ್ಕೊಳ್ಳೋಣ. ಸೊ ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇಲ್ಲಿ ನಮಗೆ ಅಲೋ ಇಲ್ಲ. ಸೊ ಆಫ್ಟರ್ ದರ್ಶನ ಆದಮೇಲೆ ನಿಮ್ಗೆಲ್ಲರಿಗೂ ಮೀಟ್ ಮಾಡ್ತೀನಿ. ಓಕೆ. ನಿಜವಾಗ್ಲೂ ನಾನು ನಮ್ಮ ಅಣ್ಣಗೆ ಅದು ಪುಣ್ಯ ಮಾಡಿದ್ದೀವಿ. ಡೈರೆಕ್ಟ್ ಎಂಟ್ರಿ ಸಿಕ್ಕಿದೆ ಇಲ್ಲಿ ಕೂಡ. ಸೊ ಹಾಂ, ಕ್ಲೋಸ್ ಮಾಡಿದೆ, ಮುಗೀತು. ಸೊ
ಫೈನಲಿ ಧರ್ಮಸ್ಥಳದಲ್ಲಿ ದರ್ಶನ ಮುಗೀತು. ನಂಬ್ತಿರೋ ಬಿಡ್ತಿರೋ, ದಿಸ್ ಇಸ್ ದ ಫಸ್ಟ್ ಟೈಮ್ ಧರ್ಮಸ್ಥಳದಲ್ಲಿ ಕೇವಲ 10 ನಿಮಿಷದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಡೆ ಬಂದಿದ್ದೀವಿ. 10 ನಿಮಿಷದಲ್ಲಿ 5ರಿಂದ 6 ನಿಮಿಷ ದೇವ್ರ ಮುಂದೆನೇ ಕೂತ್ಬಿಟ್ಟಿದ್ವಿ ನಾನು ಅವನು. ಐ ಆಮ್ ಸೋ ಹ್ಯಾಪಿ. ಸೊ ಇವಾಗ ಊಟಕ್ಕೆ ಹೋಗ್ತಿದ್ದೀವಿ, ನೋಡೋಣ. ವಂಡರ್ಸ್ ಏನು ಕಾಣ್ತಾ ಇಲ್ಲ, ಕತ್ಲಲ್ಲಿ ಕೂತಿದ್ದೀವಿ. ಹೆಂಗಿತ್ತು ದೀಪ ದರ್ಶನ? ತುಂಬ ಚೆನ್ನಾಗಾಯ್ತು. ಬಟ್ ಇಲ್ಲಿ ಕತ್ಲಲ್ಲಿ ಇಲ್ಲಿ ಬರುತ್ತೆ ಕಣ, ಇಲ್ಲಿ ಬರುತ್ತೆ. ಅಪ್ಪ ದೇವಸ್ಥಾನ ಇಲ್ಲೇ ಮುಂದೆ ಕೂತ್ಬಿಟ್ಟಿದ್ದೀವಿ ಶಾಕಲ್ಲಿ. ಇಷ್ಟು ಬೇಗ ಎಲ್ಲ ಆಗೋಯ್ತಾ ಅಂತ ಶಾಕಲ್ಲಿ ಬೇಗ ಕೂತ್ಬಿಟ್ಟಿದ್ದೀವಿ ಇಲ್ಲೇ. ಇವಾಗ ಹೋಗಿ ನಮ್ಮ ಲಗೇಜ್ನೆಲ್ಲ ತೊಗೊಂಡು ಸೌತಡ್ಕಾಗಿ ಹೋಗ್ತೀವಿ. ಏನು ಖುಷಿ ಆಗುತ್ತಪ್ಪ ದೇವ್ರನ್ನ ನೋಡೋಕ್ಕೆ. ಸರಿ, ಓಕೆ, ಸೌತಡ್ಕೋಗಿ ಹೋದ್ಮೇಲೆ ನೋಡೋಣ. ಅದೇನು ಪುಣ್ಯ ಮಾಡಿದ್ವೋ ಇವತ್ತು. ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ 2 ಕಡೆನೂ ಎಂಥ ದರ್ಶನ. ದೇವರೇ ಪುಣ್ಯ ಮಾಡಿರಬೇಕು, ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. 5-10 ನಿಮಿಷ ದೇವ್ರ ಮುಂದೆ ಕೂತ್ಕೊಂಡು ಎದ್ದು ಬಂದಿದ್ದೀವಿ. ಒಂದು ಸತಿ 9 ಅವರ್ ನಿಂತಿದ್ದೀನಿ ದೇವ್ರ ಹತ್ರ, ದರ್ಶನ ಸಿಗಲೇ ಇಲ್ಲ. 9 ಅವರಲ್ಲಿ ಆದಮೇಲೆ 10 ಸೆಕೆಂಡ್. ಆದರೆ ಇವತ್ತು ಅಮ್ಮ 10 ನಿಮಿಷ ಕೂತ್ಕೊಂಡಿದ್ದೀನಿ, 10 ನಿಮಿಷದಲ್ಲೇ ಮುಗಿದೇ ಹೋಯಿತು, ನಂದು ದರ್ಶನನೇ ಆಗೋಯ್ತು ಇವತ್ತು. ತುಂಬ ಜನ ಕಮ್ಮಿ ಇದ್ದಾರೆ ಇವಾಗ, ಅದು ನಿಜ. ಇವಾಗ ಸೌತಡ್ಕಾಗಿ ಹೋಗ್ತಾಯಿದ್ದೀವಿ. ಇಲ್ಲಿಂದ 15 ಕಿಲೋಮೀಟ್ರ್ ಅಷ್ಟೇ. ಅದೊಂದು ಮುಗಿಸ್ಕೊಂಡು ನಾವು ಕಟೀಲ ಕಡೆ ಹೊರಟೋಗ್ಬಿಡ್ತೀವಿ. ಸೌತಡ್ಕದಲ್ಲಿ ವೀಡಿಯೋ ಮಾಡ್ಬೋದು ಅನ್ಸುತ್ತೆ, ಯಾಕಂದರೆ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಜಾಸ್ತಿ. ಬಟ್ ನೋಡೋಣ ಹೇಗಿರುತ್ತೆ ಏನು ಅಂತ ನೋಡ್ಕೊಂಡು ಮಾಡೋಣ. ಆದರೂ ನನಗಿನ್ನೂ ಖುಷಿನೇ ತಡ್ಕೊಳಕ್ಕಾಗ್ತಾಯಿಲ್ಲ, ಇಷ್ಟು ಬೇಗ ದರ್ಶನ ಆಗೋಗಿದೆ ಇವತ್ತು ಅಂತ. ದೇವ್ರೇ ಕಾಪಾಡಪ್ಪ. ಸೊ ನೆಕ್ಸ್ಟ್ ಸ್ಟಾಪ್ ಸೌತಡ್ಕ. ಅಂತೂ ಇಂತೂ ಸೌತಡ್ಕ ಹೋಗೋ ದಾರಿಗೆ ಬಂದಿದ್ದೀವಿ. ನೆಟ್ವರ್ಕ್ ಇಲ್ಲ ಕಣೋ ಅಣ್ಣ. ಹಾಂ, ಅಂದರೆ ಅದು ಒಂದು ಸತಿ ಇದಾಗ್ಬಿಟ್ರೆ, ಅಪ್ಲೋಡ್ ಆಗಿಬಿಟ್ರೆ ಬರುತ್ತೆ. ನಾನು ಆಫ್ಲೈನ್ ಅಪ್ಲೋಡ್ ಮಾಡಿಲ್ಲ, ಸೊ ಅದು ವಿಷಯ. ನಡೆಯುತ್ತೆ. ಇಲ್ಲಿ ಸೌತಡ್ಕ ಹತ್ರ ಬಂದಿದ್ದೀವಿ. ಇವಾಗ ಹೋಗ್ಬಿಟ್ಟು ನಮ್ಮ ಚಪ್ಪಲಿಗಳನ್ನೆಲ್ಲ ಬಿಟ್ಟು, ಆಮೇಲೆ ಬೂಟ್ಸ್ ಎಲ್ಲ ಬಿಟ್ಟು ದರ್ಶನಕ್ಕೆ ಹೋಗೋದು. ಫುಲ್ಲು ಸೆಕೆ ಹೊಡಿತಾ ಇದೆ, ಬಟ್ ನಾವು ಸೌತಡ್ಕಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಇಲ್ಲಿ. ಸುಸ್ತಾಗಿ ಹೋಗಿದೆ. ದೀಪ, ಹೌ ಆರ್ ಯು ಫೀಲಿಂಗ್? ಇಲ್ಲೇ ಇತ್ತು ಪಾರ್ಕಿಂಗು. ಹೌ ಆರ್ ಯು ಫೀಲಿಂಗ್? ಟಯರ್ಡ್. ಐ ಆಮ್ ಲಾಟ್ ಟಯರ್ಡ್. ಹೋಗೋಣ. ಅಪ್ಪ ದೇವರೇ, ಮುಂದಕ್ಕೆ ಹೋಗೋಣ ಬನ್ನಿ. ತುಂಬ ಚೆನ್ನಾಗಿದೆ ಇಲ್ಲಿ. ಸೊ ಆದಷ್ಟು ಇಲ್ಲಿಂದ ತೆಗಿಯೋಕ್ಕೆ ಟ್ರೈ ಮಾಡ್ತೀವಿ. ಮುಂದೆ ಯೂಸೇಜ್ ಇಲ್ಲ. ಸೊ ದೇವರೇ ಕಾಪಾಡಪ್ಪ, ಎಲ್ಲರನ್ನೂ ಕಾಪಾಡಪ್ಪ.
ಇಲ್ಲಿ ಒಳ್ಳೆ ದರ್ಶನ ಆಯಿತು. ಇನ್ನು ಹೋಗಿ ಪ್ರಸಾದವನ್ನು ಇಸ್ಕೊಳ್ಳೋದಾ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ಕಟೀಲಿಗೆ ರೈಟ್. ಇಲ್ಲಿ ಹರಕೆಗೆಲ್ಲ ಗಂಟೆ ಕಟ್ಟಿದ್ದಾರೆ, ಪೂರ್ತಿ ಗಂಟೆ ಕಟ್ಟಿದ್ದಾರೆ ಇಲ್ಲಿ. ದೇವ್ರೆ ಕಾಪಾಡಪ್ಪ. ದೇವ್ರೆ ಕಾಪಾಡಪ್ಪ. ಸೊ ಅಂತೂ ಇಂತೂ ಕುಕ್ಕೆ ಸುಬ್ರಹ್ಮಣ್ಯ, ಧರ್ಮಸ್ಥಳ, ಸೌತಾಡ್ಕ ಈ 3 ಜಾಗಗಳನ್ನು ಒಂದೇ ದಿವಸದಲ್ಲೇ ಮುಗಿಸಿದ್ದೀವಿ. ಏನು ಆಗದೇ ಇರೋಂಥದ್ದು ಏನಿಲ್ಲ. ದರ್ಶನ ಯಾವಾಗುತ್ತೆ ಒಂದೊಂದು ದೇವಸ್ಥಾನದಲ್ಲೂ ಅನ್ನೋದು ತುಂಬ ಇಂಪಾರ್ಟೆಂಟು. ಇವತ್ತು ನಮ್ಮ ಪುಣ್ಯಕ್ಕೆ ಎಲ್ಲ ಕಡೆ 10 ನಿಮಿಷದಲ್ಲೇ ದೇವ್ರ ದರ್ಶನ ಕೊಟ್ಟಿರೋದಕ್ಕೆ ದೇವ್ರ ಈ ಸತಿ ನಮಗೆ ಬೇಗ ಸಿಕ್ಬಿಟ್ಟಿದ್ದಾನೆ. ಹಾಗಾಗಿ ಬೇಗ ನಮಗೆ ದರ್ಶನ ಆಗಿಬಿಟ್ಟು ನಾವು ಮುಗಿಸ್ಕೊಂಡು ಇವಾಗ ಕಟೀಲಿಗೆ ಹೋಗ್ತಾ ಇದ್ದೀವಿ. ಸೊ ಕಟೀಲಲ್ಲಿ ಸ್ಟೇ ಆಗ್ತೀವಿ. ಆಮೇಲಿಂದ ನಾವು ಕಟೀಲು ಪರಮೇಶ್ವರಿ ದೇವಸ್ಥಾನಕ್ಕೆ ನಾಳೆ ಮತ್ತು ಶೃಂಗೇರಿಗೆ ನಾಳೆ ಹೋಗ್ತೀವಿ. ಸೊ ನಾಳೆ ವಿಡಿಯೋ ಬೇರೆ ಎಪಿಸೋಡ್ ಆಗಿರುತ್ತೆ. ಈ ಥರ ರೈಡ್ಗಳನ್ನ ತುಂಬ ಮಾಡೋಕ್ಕೆ ಇಷ್ಟ ಇದೆ. ಈ ಸತಿ ಬರೀ ಸ್ಪಿರಿಚುವಲ್ ಆಗಿ ಟೆಂಪಲ್ ರನ್ ಮಾಡ್ತಾಯಿದ್ದೀವಿ. ಮುಂದಿನ ಸತಿ ಬೇರೆ ಕಡೆನೂ ಹೋಗೋಣ ಅಂತೆ. ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಾವು ನಾಳಿನ ವಿಡಿಯೋನ ಸಿಗೋಣ. ಸೊ ಪ್ಲೀಸ್ ವಾಚ್ ದ ನೆಕ್ಸ್ಟ್ episode of this series. Bye bye.